ನಮ್ಮ ಜೀವನದಲ್ಲಿ ಬಾಲ್ಯದಿಂದ ದೊಡ್ಡವರಾಗುವ ಹಂತ ಇದೆಯಲ್ಲ, ಅದು ನಿಜಕ್ಕೂ ಒಂದು ಅದ್ಭುತವಾದ ಪ್ರಯಾಣ. ಆದ್ರೆ ಕೆಲವೊಮ್ಮೆ ಸ್ವಲ್ಪ ಗೊಂದಲನೂ ಆಗ್ಬಹುದು. ಈ ಒಂದು ಸಮಯವನ್ನೇ ನಾವು ಹದಿಹರಿಯೆ ಅಥವಾ ಅಡೋಲಸೆನ್ಸ್ ಅಂತ ಕರೆಯೋದು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಬರುವಂತಹ ಒಂದು ತುಂಬಾನೇ ಸಹಜವಾದ ಮತ್ತು ಮುಖ್ಯವಾದ ಘಟ್ಟ. ಹಾಗಾದ್ರೆ ಬನ್ನಿ, ಈ ಪಯಣದ ಬಗ್ಗೆ ಇವತ್ತು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಸರಿ, ಈ ನಮ್ಮ ಇವತ್ತಿನ ಪಯಣದಲ್ಲಿ ನಾವು ಏನೇನು ನೋಡ್ಲಿದ್ದೇವೆ ಅಂದ್ರೆ, ಮೊದಲು ಇದು ಬದಲಾವಣೆಯ ಸಮಯ ಅನ್ನೋದರ ಬಗ್ಗೆ ಮಾತಾಡೋಣ. ಆಮೇಲೆ ನಮ್ಮ ದೇಹದಲ್ಲಿ ಆಗೋ ದೈಹಿಕ ಬದಲಾವಣೆಗಳು, ಯೌವನಾರಂಭ ಅಂದ್ರೆ ಏನು, ಜೊತೆಗೆ ನಮ್ಮ ಭಾವನೆಗಳ ಏರಿಳಿತವನ್ನ ಹೇಗೆ ನಿಭಾಯಿಸೋದು ಅಂತಾನೂ ನೋಡೋಣ. ಆರೋಗ್ಯಕರ ಅಭ್ಯಾಸಗಳು ಮತ್ತು ಕೊನೆಯದಾಗಿ ನಮ್ಮದೇ ದಾರಿಯನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಯೋಣ. ಮೊದಲನೇದಾಗಿ ಬದಲಾವಣೆಯ ಸಮಯ ನೋಡಿ. ಹೇಗೆ ಒಂದು ಸಣ್ಣ ಗಿಡ ಬೆಳೆದು ಮರವಾಗುತ್ತೋ, ಪ್ರಾಣಿಗಳು ಬೆಳೆದು ಪ್ರಬುದ್ಧವಾಗುತ್ತವೋ, ಹಾಗೆಯೇ ಮನುಷ್ಯರ ಜೀವನದಲ್ಲೂ ಇದು ಒಂದು ಪ್ರಮುಖ ಬೆಳವಣಿಗೆ ಹಂತ. ಬಾಲ್ಯದಿಂದ ಪ್ರೌಢಾವಸ್ಥೆ ಕಡೆಗಿನ ಒಂದು ಮಹತ್ವದ ಹೆಜ್ಜೆ ಇದು. ನಾವು ಬದಲಾವಣೆ, ಬೆಳವಣಿಗೆ ಅಂತ ಪದೇ ಪದೇ ಹೇಳ್ತಿದ್ದೀವಿ. ಆದರೆ ಈ ಹದಿಹರಿಯೆ ಅಂದ್ರೆ ನಿಖರವಾಗಿ ಏನು, ಅದರ ಅರ್ಥವಾದ್ರೂ ಏನು, ಬನ್ನಿ ನೋಡೋಣ. ಸರಳವಾಗಿ ಹೇಳೋದಾದ್ರೆ, ಬಾಲ್ಯಕ್ಕೂ ಪ್ರೌಢಾವಸ್ಥೆಗೂ ನಡುವೆ ಬರುವ ಬೆಳವಣಿಗೆಯ ಹಂತವೇ ಹದಿಹರೆ. ಸಾಮಾನ್ಯವಾಗಿ ಇದು 10 ರಿಂದ 19 ವರ್ಷದವರಲ್ಲಿ ಕಂಡುಬರುತ್ತೆ. ಇದನ್ನು ನಾವು ಬಾಲ್ಯದಿಂದ ಪ್ರೌಢಾವಸ್ಥೆಗೆ ದಾಟಿಸುವ ಒಂದು ಸೇತುವೆ ಅಂತಾನೂ ಕರಿಬಹುದು. ಈ ಸೇತುವೆಯನ್ನು ದಾಟಿದ ಮೇಲೆಯೇ ನಾವು ಜವಾಬ್ದಾರಿಯುತ ವಯಸ್ಕರಾಗಲು ಸಿದ್ಧರಾಗೋದು. ಓಕೆ, ಈಗ ನಮ್ಮ ಪಯಣದ 2ನೇ ಭಾಗಕ್ಕೆ ಬರೋಣ. ಅದೇ ನಮ್ಮ ದೇಹದ ಭೌತಿಕ ಪಯಣ. ಅಂದೇ ಈ ಸಮಯದಲ್ಲಿ ನಮ್ಮ ದೇಹದಲ್ಲಿ ಹೊರಗಿನಿಂದಲೇ ಕಾಣಿಸುವಂಥ ಬದಲಾವಣೆಗಳೇನು ಅನ್ನೋದ್ರ ಮೇಲೆ ಈಗ ಗಮನ ಹರಿಸೋಣ. ಇಲ್ಲಿರೋ ವೆಂಕಟೇಶ್ ಮತ್ತು ದೇವಯಾನಿ ಥರ ಈ ವಯಸ್ಸಿನಲ್ಲಿ ಅನೇಕರು ತಮ್ಮಲ್ಲಿ ಮತ್ತು ತಮ್ಮ ಸ್ನೇಹಿತರಲ್ಲಿ ಎತ್ತರ, ಧ್ವನಿ ಮತ್ತು ನೋಡಕ್ಕಿರೋ ರೀತಿಯಲ್ಲಿ ಬದಲಾವಣೆಗಳನ್ನ ಗಮನಿಸಕ್ ಶುರು ಮಾಡ್ತಾರೆ. ಏನೋ ಸಡನ್ನಾಗಿ ಎಷ್ಟು ಉದ್ದಾಗಿದೆಯಾ ಅಥವಾ ನಿನ್ ವಾಯ್ಸ್ ಒಂಥರ ಚೇಂಜ್ ಆಗಿದೆ ಅನ್ನೋ ಮಾತುಗಳನ್ನ ಕೇಳಿರ್ತೀವಲ್ವಾ. ಇದೆಲ್ಲ ಅದರದ್ದೇ ಭಾಗ. ಈ ಬದಲಾವಣೆಗಳು ಹುಡುಗರು ಮತ್ತು ಹುಡುಗಿಯರಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿ ಇರುತ್ತೆ. ಹುಡುಗರಲ್ಲಿ ಹೆಗಳುಗಳು ಅಗಲಾಗೋದು, ಧ್ವನಿ ಗಡಸಾಗೋದು ಮತ್ತು ಮುಖದ ಮೇಲೆ, ಎದೆ ಮೇಲೆ ಕೂದಲು ಬರೋಕ್ ಶುರುವಾಗತ್ತೆ. ಅದೇ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಮತ್ತು ದೇಹದ ಆಕಾರದಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ತವೆ. ಈ ದೈಹಿಕ ಬದಲಾವಣೆಗಳು ಬೇರೆ ಬೇರೆ ಆಗಿದ್ರೂ ಇವೆಲ್ಲವೂ ಪ್ರೌಢಾವಸ್ಥೆಯ ಕಡೆಗಿನ ಪಯಣದ ಸಹಜ ಭಾಗಗಳೇ ಅನ್ನೋದನ್ನ ಮರಿಬಾರ್ದು. ಆದರೆ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನಾವೆಲ್ಲರೂ ನೆನಪಲ್ಲಿಟ್ಕೋಬೇಕು. ಏನಪ್ಪಾ ಅಂದ್ರೆ, ಈ ಬದಲಾವಣೆಗಳು ಎಲ್ಲರಿಗೂ ಒಂದೇ ಟೈಮ್ಗೆ ಒಂದೇ ಥರ ಆಗಲ್ಲ. ಕೆಲವರಿಗೆ ಬೇಗ ಶುರುವಾಗ್ಬೋದು, ಇನ್ನು ಕೆಲವರಿಗೆ ಸ್ವಲ್ಪ ನಿಧಾನವಾಗ್ಬೋದು. ಅಯ್ಯೋ, ನನ್ನ ಫ್ರೆಂಡ್ಸ್ಗೆಲ್ಲ ಚೇಂಜಸ್ ಆಗ್ತಿದೆ, ನನಗಿನ್ನೂ ಆಗ್ತಿಲ್ಲ ಅಂತ ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ದೇಹದ ಪಯಣವು ಅವರದೇ ಆದ ರೀತಿಯಲ್ಲಿ ನಡೆಯುತ್ತೆ ಮತ್ತು ಅದು ಸಂಪೂರ್ಣವಾಗಿ ನಾರ್ಮಲ್. ಸರಿ, ಹೊರಗಿನ ಬದಲಾವಣೆಗಳಾಯ್ತು. ಈಗ ದೇಹದ ಒಳಗಡೆ ನಡೆಯುವ ಬದಲಾವಣೆಗಳ ಕಡೆಗೆ ಗಮನ ಹರಿಸೋಣ. ಅಂದ್ರೆ ಯೌವನಾರಂಭ ಅಥವಾ ಪ್ಯೂಬರಿಟಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಯೌವನಾರಂಭ ಅಂದ್ರೆ ಏನ್ ಗೊತ್ತಾ? ನಮ್ಮ ದೇಹ ಸಂತಾನೋತ್ಪತ್ತಿಗೆ ಸಿದ್ಧವಾಗುವ ಒಂದು ಹಂತ. ಇದನ್ನ ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳು ಅಂತಾನೂ ಕರೀತಾರೆ. ಅಂದ್ರೆ ನಾವು ಇದೀಗಷ್ಟೇ ನೋಡಿದ್ವಲ್ಲ, ಧ್ವನಿಯಲ್ಲಿ ಬದಲಾವಣೆ, ಸ್ತನಗಳ ಬೆಳವಣಿಗೆ, ಇದೆಲ್ಲವೂ ಇದರದ್ದೇ ಒಂದು ಭಾಗ. ಹುಡುಗಿಯರಲ್ಲಿ ಯೌವನಾರಂಭದ ಒಂದು ಪ್ರಮುಖ ಸಂಕೇತ ಅಂದ್ರೆ ಋತುಚಕ್ರ ಶುರುವಾಗೋದು. ಇದು ಸಾಮಾನ್ಯವಾಗಿ 28 ರಿಂದ 30 ದಿನಗಳಿಗೊಮ್ಮೆ ನಡೆಯೋ ಒಂದು ತುಂಬಾನೇ ಸಹಜ ಮತ್ತು ಆರೋಗ್ಯಕರ ಪ್ರಕ್ರಿಯೆ. ಇದ್ರ ಬಗ್ಗೆ ಹೆದರುವ ಅಥವಾ ಮುಜುಗರ ಪಟ್ಕೊಳ್ಳುವ ಯಾವುದೇ ವಿಷಯ ಇಲ್ಲ. ನೋಡಿ, ಋತುಚಕ್ರದ ಬಗ್ಗೆ ನಮ್ಮ ಸಮಾಜದಲ್ಲಿ ಎಷ್ಟೊಂದೆಲ್ಲ ತಪ್ಪು ಕಲ್ಪನೆಗಳಿವೆ. ಆದರೆ ವೈಜ್ಞಾನಿಕ ಸತ್ಯ ಏನು ಗೊತ್ತಾ? ಇದೊಂದು ಅತ್ಯಂತ ಸಹಜ ಪ್ರಕ್ರಿಯೆ. ಇದು ಆರೋಗ್ಯದ ಸಂಕೇತವೇ ಹೊರತು ನಾಚಿಕೆ ಪಡುವ ವಿಷಯವಂತೂ ಅಲ್ವೇ ಅಲ್ಲ. ಪ್ರತ್ಯೇಕವಾಗಿರ್ಬೇಕು, ಅದನ್ನ ಮುಟ್ಬಾರ್ದು, ಇದನ್ನ ಮುಟ್ಬಾರ್ದು ಅನ್ನೋದೆಲ್ಲ ಕೇವಲ ಮೂಢನಂಬಿಕೆಗಳು. ಅವುಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ದೈಹಿಕ ಬದಲಾವಣೆಗಳಷ್ಟೇ ಮುಖ್ಯ. ಇನ್ನೊಂದು ವಿಷಯ ಅಂದ್ರೆ ನಮ್ಮ ಭಾವನಾತ್ಮಕ ಬದಲಾವಣೆಗಳು. ಇದನ್ನು ನಾವೊಂದು ಇನ್ನರ್ ರೋಲರ್ ಕೋಸ್ಟರ್ ಅಂತನೂ ಕರಿಬೋದು. ಬನ್ನಿ ಇದರ ಬಗ್ಗೆ ಮಾತಾಡೋಣ. ಹೌದು, ಈ ಸಮಯದಲ್ಲಿ ನಮ್ಮ ಭಾವನೆಗಳು ಬಾಲ್ಯಕ್ಕಿಂತ ತುಂಬಾನೇ ತೀವ್ರವಾಗಿರುತ್ತೆ. ಒಂದು ಕ್ಷಣ ಸಿಕ್ಕಾಪಟ್ಟೆ ಖುಷಿ, ಇನ್ನೊಂದು ಕ್ಷಣ ಕಾರಣನೇ ಇಲ್ಲದೆ ಬೇಸರ. ಈ ಮೂಡ್ ಸ್ವಿಂಗ್ಸ್ ತುಂಬಾನೇ ಸಹಜ. ಆದರೆ ಈ ತೀವ್ರವಾದ ಭಾವನೆಗಳನ್ನ ಒಂದು ಶಕ್ತಿ ಅಂತ ತಿಳ್ಕೋಬೇಕು. ಆ ಶಕ್ತಿಯನ್ನ ಸಂಗೀತ, ಡ್ಯಾನ್ಸ್, ಪೇಂಟಿಂಗ್ ಅಥವಾ ಸಮಾಜ ಸೇವೆಯಂತಹ ಹೊಸ ಹೊಸ ಹವ್ಯಾಸಗಳಲ್ಲಿ ತೊಡಗಿಸ್ಕೊಂಡ್ರೆ ಅದು ನಮ್ಮ ಬೆಳವಣಿಗೆಗೆ ಒಂದು ಅದ್ಭುತ ಅವಕಾಶವಾಗಿ ಬದಲಾಗುತ್ತೆ. ಮುಂದೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಹೇಗೆ ಅಂತ ನೋಡೋಣ. ಈ ವೇಗದ ಬೆಳವಣಿಗೆ ಸಮಯದಲ್ಲಿ ನಮ್ಮ ದೇಹ ಮತ್ತು ಮನಸ್ಸನ್ನ ಸದೃಢವಾಗಿ, ಆರೋಗ್ಯವಾಗಿ ಇಟ್ಕೊಳ್ಳಲು ನಾವು ಏನು ಮಾಡ್ಬೋದು?
ಕೆಲವು ಸಿಂಪಲ್ ಆದ ಆದರೆ ಇಂಪಾರ್ಟೆಂಟ್ ಆದ ಟಿಪ್ಸ್ ನೋಡೋಣ. ಹೇಗೆ ಒಂದು ಗಾಡಿಗೆ ಪೆಟ್ರೋಲ್ ಬೇಕೋ ಹಾಗೆ ವೇಗವಾಗಿ ಬೆಳೆತಿರುವ ನಮ್ಮ ದೇಹಕ್ಕೆ ಸರಿಯಾದ ಇಂಧನ ಬೇಕೇ ಬೇಕು, ಅಂದ್ರೆ ಸಮತೋಲಿತ ಆಹಾರ. ನಮ್ಮ ಓಡಾಟಕ್ಕೆ ಶಕ್ತಿ ಕೊಡೋಕೆ ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಬೇಕು. ಇನ್ನು ನಮ್ಮ ಆರೋಗ್ಯವನ್ನ ಕಾಪಾಡೋಕೆ ವಿಟಮಿನ್ಗಳು ಮತ್ತು ರಕ್ತವೃದ್ಧಿಗೆ ಕಬ್ಬಿಣದಂತಹ ಖನಿಜಾಂಶಗಳು, ಇವೆಲ್ಲವೂ ನಾವು ಪ್ರತಿದಿನ ತಿನ್ನೋ ಊಟದಲ್ಲಿರೋದು ತುಂಬಾನೇ ಮುಖ್ಯ. ದೈಹಿಕ ಆರೋಗ್ಯದಷ್ಟೇ ಮುಖ್ಯ ನಮ್ಮ ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯ. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಸೋಷಿಯಲ್ ಮೀಡಿಯಾವನ್ನ ಜವಾಬ್ದಾರಿಯುತವಾಗಿ ಬಳಸೋದು ಇದರಲ್ಲೊಂದು ಪ್ರಮುಖ ಭಾಗ. ಯಾವಾಗ್ಲೂ ಬೇರೆಯವರ ಜೊತೆ ಗೌರವದಿಂದ ವರ್ತಿಸಬೇಕು. ಏನಾದ್ರೂ ಪೋಸ್ಟ್ ಮಾಡೋ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಬೇಕು ಮತ್ತು ನಮ್ಮ ಪರ್ಸನಲ್ ವಿಷಯಗಳನ್ನ ಕಾಪಾಡಿಕೊಳ್ಳಬೇಕು. ಗೊತ್ತಿಲ್ಲದವರ ಜೊತೆ ವೈಯಕ್ತಿಕ ಫೋಟೋಗಳನ್ನ ಹಂಚ್ಕೊಳ್ಳೋದು, ಸುಳ್ಳು ಸುದ್ದಿ ಹರಡೋದು ಅಥವಾ ಸೈಬರ್ ಬುಲಿಯಿಂಗ್ ಮಾಡೋದು ಇದ್ಯಾವುದೂ ಖಂಡಿತ ಸರಿಯಲ್ಲ. ಮತ್ತು ಕೊನೆಯದಾಗಿ ನಮ್ಮ ಪಯಣದ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಅದೇ ನಮ್ಮ ದಾರಿಯನ್ನ ನಾವೇ ಆರಿಸಿಕೊಳ್ಳೋದು. ಇದು ನಮ್ಮ ಸಬಲೀಕರಣ, ಜವಾಬ್ದಾರಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಗ್ಗೆ. ಈ ಸ್ಲೈಡ್ನಲ್ಲಿರುವ ಒಂದು ಮಾತು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ ಅಲ್ವಾ? ಇವತ್ತು ವ್ಯಸನಿಯಾಗಿರುವ ಯಾರೋ ಒಬ್ಬರು ಒಮ್ಮೆ ಕೇವಲ ಒಂದು ಸಾರಿ ಅಂತ ಶುರು ಮಾಡಿರ್ಬೋದು. ನೋಡಿ, ಈ ಒಂದು ವಾಕ್ಯ ಕೆಟ್ಟ ಚಟಗಳನ್ನ ಒಂದೇ ಒಂದು ಸಾರಿ ಟ್ರೈ ಮಾಡೋದ್ರಲ್ಲಿರುವ ಅಪಾಯವನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿಯೇ ಈ ತಂಬಾಕು, ಆಲ್ಕೋಹಾಲ್, ಡ್ರಗ್ಸ್ ಈ ಥರದ ಯಾವುದೇ ವ್ಯಸನಕಾರಿ ವಸ್ತುಗಳಿಗೆ ಬೇಡ ಅಥವಾ ನೋ ಅಂತ ಹೇಳೋದಿದೆಲ್ಲ, ಅದು ಬರೀ ಜಾಣತನ ಅಲ್ಲ, ಅದು ಒಂದು ದೊಡ್ಡ ಧೈರ್ಯದ ನಿರ್ಧಾರ. ಯಾಕಂದ್ರೆ ನಮ್ಮ ಆರೋಗ್ಯ, ನಮ್ಮ ಭವಿಷ್ಯ ಎರಡೂ ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಒಂದು ವಿಷಯ ನೆನ್ಪರ್ಲಿ, ಈ ವಿಷಯದಲ್ಲಿ ಯಾರೂ ಒಂಟಿಯಲ್ಲ. ಸಹಾಯ ಯಾವಾಗ್ಲೂ ಸಿಗುತ್ತೆ. ನಶಾಮುಕ್ತ ಭಾರತ ಅಭಿಯಾನದಂತಹ ಸರ್ಕಾರಿ ಕಾರ್ಯಕ್ರಮಗಳಿವೆ ಮತ್ತು ರಾಷ್ಟ್ರೀಯ ವ್ಯಸನಮುಕ್ತಿ ಸಹಾಯವಾಣಿ ಸಂಖ್ಯೆ 14446 ಕೂಡ ಇದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಪೋಷಕರು ಅಥವಾ ಟೀಚರ್ಸ್, ಹೀಗೆ ನಂಬಿಕಸ್ಥ ದೊಡ್ಡವರ ಜೊತೆ ಮನಸ್ಬಿಚ್ಚಿ ಮಾತಾಡೋಕೆ ಯಾವತ್ತೂ ಹಿಂಜರಿಬಾರದು. ಇಷ್ಟೆಲ್ಲ ಮಾತಾಡಿದ್ಮೇಲೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಈ ಎಲ್ಲಾ ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ಉತ್ತರ ಒಂದೇ ಪದದಲ್ಲಿದೆ: ಹಾರ್ಮೋನುಗಳು. ಇವು ನಮ್ಮ ದೇಹದೊಳಗಿನ ಕೆಮಿಕಲ್ ಮೆಸೆಂಜರ್ಗಳಿದ್ದಾಗೆ. ನಮ್ಮ ಬೆಳವಣಿಗೆ, ನಮ್ಮ ಮೂಡು, ನಮ್ಮ ಯೌವನಾರಂಭ, ಈ ಸಂಪೂರ್ಣ ಪಯಣವನ್ನ ಕಂಟ್ರೋಲ್ ಮಾಡೋದೇ ಈ ಹಾರ್ಮೋನ್ಗಳು. ನೋಡಿ, ಈ ಹದಿಹರೆಯದ ಪಯಣ ಪ್ರತಿಯೊಬ್ಬರದ್ದು. ಇಲ್ಲಿನ ಬದಲಾವಣೆಗಳು, ಸವಾಲುಗಳು ಮತ್ತು ಅವಕಾಶಗಳು ಕೂಡ ಅವರವರದ್ದೇ. ಹಾಗಾದ್ರೆ ಈ ಹಾದಿಯಲ್ಲಿ ಹೇಗೆ ಸಾಗಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಷ್ಟೇ: ಆತ್ಮವಿಶ್ವಾಸದಿಂದ ಮತ್ತು ಜವಾಬ್ದಾರಿಯಿಂದ ತಮ್ಮ ದಾರಿಯನ್ನ ತಾವೇ ಆರಿಸ್ಕೊಳ್ಬೇಕು. ಧನ್ಯವಾದಗಳು.